ಸಹ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಸಹ ಆನ್ ಟೈಮ್ ಇರ್ತಾರೆ. ಬರ್ತೀನಿ ಅಂದ್ರೆ ಹೇಳ್ದೆ ತಪ್ಪಿಸ್ಕೊಳ್ಳೋದಿಲ್ಲ. ಈ ತರ ಒಂದು ಡಿಸಿಪ್ಲಿನ್ಡ್ ಆಗಿ ಅವರ ಜೀವನದಲ್ಲಿ ಅವರು ಬಂದಿರೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಮಗೆ ಅವರೆಲ್ಲರೂ ಸ್ಫೂರ್ತಿದಾಯಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮ ಯುವ ನಾಯಕರು, ನಮ್ಮ ಸಮುದಾಯದ ಕೇಂದ್ರ ಬಿಂದುಗಳು ಇವತ್ತು ಇಷ್ಟು ಜನಸಾಗರವನ್ನ ಉದ್ದೇಶಿಸಿ ಮಾತನಾಡೋದಿಕ್ಕೆ ಹಾಗೂ ಯಡಿಯೂರಪ್ಪಾಜಿ ಅವರ ಪರವಾಗಿ ಇವತ್ತು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದಕ್ಕೆ ನಮಗೆ ಮಾರ್ಗಸೂಚನೆಯನ್ನ ನೀಡೋದಕ್ಕೆ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಶಿವಮೊಗ್ಗದ ಸಂಸದರು ಶ್ರೀ BY ರಾಘವೇಂದ್ರ ಸರ್ ಅವರು. ರಾಘವೇಂದ್ರ ಸರ್ ಅವರು ಮೊದಲಿಗೆ ಪುಸ್ತಕವನ್ನ ಬಿಡುಗಡೆಗೊಳಿಸಬೇಕು, ನಂತರದಲ್ಲಿ ಬಂದು ಮಾತನಾಡಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಸರ್ ಅವರು ಈಗ ಪುಸ್ತಕವನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಡಾಕ್ಟರ್ ಶೈಲಾ ನಾಗರಾಜು ಅವರು ತುಮಕೂರು ಅವರು ರಚಿಸಿರುವಂತಹ ಗ್ರಂಥ ಸಿದ್ದರಾಮ ಸಂಸ್ಕೃತ. ಸಿದ್ದರಾಮ ಸಂಸ್ಕೃತ ಗ್ರಂಥವನ್ನ ರಾಘವೇಂದ್ರ ಸರ್ ಅವರು ಸೇರಿದಂತೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರ ಜೊತೆಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಗಳನ್ನ ತಾವೆಲ್ಲರೂ ಕೂಡ ಮಹಾ ಗ್ರಂಥ, ಇದು ನಮ್ಮ ಮಹಾ ದೈವವಾಗಿರುವಂತಹ ಸಿದ್ದರಾಮರ ಒಂದು ಸಂಸ್ಕೃತದ ಗ್ರಂಥ ಸಿದ್ದರಾಮ ಸಂಸ್ಕೃತ. ತುಮಕೂರಿನ ಲೇಖಕರಾದಂತಹ ಡಾಕ್ಟರ್ ಶೈಲಾ ನಾಗರಾಜು ಅವರು ರಚಿಸಿರುವಂತಹ ಗ್ರಂಥವನ್ನ ಶ್ರೀ ರಾಘವೇಂದ್ರ ಸರ್ ಅವರು ಸೇರಿದಂತೆ ಎಲ್ಲ ಗಣ್ಯರು, ಪರಮ ಪೂಜ್ಯ ಸ್ವಾಮೀಜಿಗಳು, ಗುರುಗಳು ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿದ್ದಾರೆ. ಈಗ ಜೋರಾದ ಚಪ್ಪಾಳೆಗಳೊಂದಿಗೆ ನಮ್ಮ ಯುವ ನಾಯಕರನ್ನ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಂದು ಜಿಲ್ಲೆಯಲ್ಲಿ ಹೊಳಲ್ಕೆರೆ ತಾಲೂಕಿನಲ್ಲಿ ಐತಿಹಾಸಿಕವಾದಂತಹ ಶ್ರೀ ಗುರು ಸಿದ್ದರಾಮೇಶ್ವರರ 853ನೇ ಜಯಂತಿಯ ಮಹೋತ್ಸವಕ್ಕೆ ಸಾಗರಗಟ್ಟಲೆ ನಿನ್ನೆ ಮತ್ತೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದಂತ ಎಲ್ಲ ಆತ್ಮೀಯ ಶರಣರಿಗೆ, ಸದ್ಭಕ್ತರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಮೊದಲ ನನ್ನ ಅಭಿನಂದನೆಯನ್ನ ತಿಳಿಸ್ತಾ, ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯ ಕೂಡ ಕೋರ್ತಾ, ಸೂರ್ಯನ ಬೆಳಕಿನ ಪಥ ಉತ್ತರಾಯಣದ ಕಡೆಗೆ ಚಲಿಸುವಂತ ಒಂದು ಸುಸಂದರ್ಭದ ಮಕರ ಸಂಕ್ರಾಂತಿಯ ಹಬ್ಬದ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೂ ಕೂಡ ಇನ್ನು ಹೆಚ್ಚು ಬೆಳಕನ್ನು ಕೊಡುವಂತ ಒಂದು ಪವಿತ್ರವಾದಂತ ಒಂದು ಆಶೀರ್ವಾದ ಶರಣ ಸಿದ್ದರಾಮೇಶ್ವರ ನಮಗೆಲ್ಲರೂ ಕೂಡ ಮಾಡಲಿ ಅಂತ ಹೇಳಿ ಆ ದೇವರಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಂತ, ನಮ್ಮ ನೊಣವ ಸಮಾಜದ ಗುರುಗಳು ನಡೆದಾಡುವಂತ ದೇವರುಗಳಾದಂತ ಕಿರೀಟ ಪ್ರಾಶರಾದಂತ ವೇದಿಕೆ ಮೇಲಿರುವಂತ ಎಲ್ಲ ಜಗದ್ಗುರುಗಳಿಗೆ, ಮಾತಾಜಿ ಅವರಿಗೆ, ಅವರೆಲ್ಲರ ಪಾದಗಳಿಗೆ ನಮಸ್ಕಾರವನ್ನ ತಿಳಿಸ್ತಾ, ಸರ್ಕಾರ ಪಕ್ಷ ಯಾವುದೇ ಇರಲಿ, ಕ್ಷೇತ್ರದ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಶ್ರಮವನ್ನು ವಹಿಸಿರುವಂತ ನಮ್ಮ ಸಮಾಜದ ಗೌರವಾನ್ವಿತ ಹಿರಿಯರು ಆದಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂತ ಗೌರವಾನ್ವಿತ MB ಪಾಟೀಲ್ ರವರೇ, ನಮ್ಮ ಈ ಭಾಗದ ಗೌರವಾನ್ವಿತ ಶಾಸಕರಾಗಿ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿದಂತ ಚಂದ್ರಣ್ಣ ಅವರೇ, ವಿಶೇಷವಾಗಿ ಮಾಜಿ ಸಚಿವರಾಗಿ ಭಾಗದ ಸೇವೆಯನ್ನು ಸಲ್ಲಿಸಿದಂತ ಆಂಜನೇಯ ಅವರೇ, ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷ ಅಂತ ಶಶಿಧರ್ ಅವರೇ, ಗೌರವಾನ್ವಿತ ಉಮಾಪತಿ ಅವರೇ,
ಸನ್ಮಾನಿಸಿದ ನಾಗರಾಜ್ ಅವರೇ, ನಮ್ಮ ನಿಕಟಪೂರ್ವ ಶಾಸಕರಂತ ಗಂಗಣ್ಣ ಅವರಿದ್ದಾರೆ, ವಿಶೇಷವಾಗಿ ಅಧಿಕಾರಿಯಾಗಿ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿ ಇನ್ನು ಉಳಿದಂತಹ ಸಮಯದಲ್ಲಿ ಮೊಮ್ಮಕ್ಕಳ ಜೊತೆಗೆ ಸಮಯ ಕಳೆಯಬೇಕಾದಂತ ಅಧಿಕಾರಿ ಸಮಾಜವನ್ನ ಕಟ್ಟಬೇಕಂತೇಳಿ ಹದಿನೇಳು ಶ್ರಮವನ್ನ ಪಡ್ತಿರುವಂತ ನಿವೃತ್ತ IPS ಆಫೀಸರ್ ಸಿದ್ದರಾಮಪ್ಪನವರೇ, ನಮ್ಮ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಂತ ಕುಮಾರಸ್ವಾಮಿಗಳೇ, ವೇದಿಕೆ ಮೇಲೆ ಎಡದಿಂದ ಬಲಕ್ಕೆ ಬಲದಿಂದ ಎಡಗಡೆಗೆ ಕೂತಂತ ಈ ಒಂದು ಕಾರ್ಯಕ್ರಮದ ಕಳೆಯನ್ನ ತಂದುಕೊಟ್ಟಂತ ಎಲ್ಲ ಗಣ್ಯರಿಗೆ ನಮಸ್ಕಾರವನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ವಿಶೇಷವಾಗಿ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವಂತ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳಿರ್ಬೋದು, ನಮ್ಮ ಅರಸೀಕೆರೆ ಯಳನಾಡು ಮಹಾಸಂಸ್ಥಾನದ ಮಠದ ಪರಮ ಪೂಜ್ಯ ಶ್ರೀಗಳಿರ್ಬೋದು, ನಮ್ಮ ಬಸವ ಜ್ಞಾನ ಮಂದಿರದ ಮಾತೆ ತಾಯಿಯವರಿರ್ಬೋದು, ನಂದಿಗುಡಿ ಋಷಭಪುರಿ ಮಹಾಸಂಸ್ಥಾನ ಮಠದ ಶ್ರೀಗಳಿರ್ಬೋದು, ನಮ್ಮ ಬೋಯಿ ಮಹಾಸಂಸ್ಥಾನ ಮಠದ ಶ್ರೀಗಳು ಕೆಲವೇ ಸಮಯದಲ್ಲಿ ಬರೋರಿದ್ದಾರೆ, ನಮ್ಮ ಮಂಜಾರ ಗುರುಪೀಠದ ಶ್ರೀಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ಸಂಕ್ರಾಂತಿ ಹಬ್ಬವನ್ನ ನನ್ನ ಕುಟುಂಬದಲ್ಲಿ ಮನೆಯಲ್ಲಿ ನಾ ಆಚರಣೆಯನ್ನ ಮಾಡದೆ ಸಮಾಜದ ಮಧ್ಯೆ ಗುರು ಹಿರಿಯರ ಮಧ್ಯೆ ಆಚರಣೆ ಮಾಡುವ ಮುಖಾಂತರ ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ಸಿದ್ದರಾಮೇಶ್ವರರ ಸನ್ನಿಧಾನಕ್ಕೆ ಬಂದಂತ ತಮಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ ಅಭಿನಂದನೆಯನ್ನ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಹಾಲು ರಾಮೇಶ್ವರನ ಈ ಒಂದು ಪುಣ್ಯ ಭೂಮಿಯಲ್ಲಿ ಹೊಳಲ್ಕೆರೆ ಈ ಐತಿಹಾಸಿಕವಾದಂತ ನೆಲೆಯಲ್ಲಿ ಸುಮಾರು 853 ವರ್ಷಗಳ ಹಿಂದೆ ಅವತರಿಸಿದಂತ ಕಾಯಕ ಯೋಗಿ, ಕಾಯಕದ ಕ್ರಾಂತಿಯ ಮಹಾನ್ ದಾರ್ಶನಿಕ, ಸಮಾಜ ಸುಧಾರಕರು ಆದಂತ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಇವತ್ತು ಕೂಡ ಇಷ್ಟು ಅದ್ದೂರಿಯಾಗಿ ನೆರವೇರ್ತಾ ಇದೆ ಅಂದ್ರೆ ಅದರ ಹಿಂದೆ ಅವರು ಮಾಡಿದಂತ ಶ್ರೇಷ್ಠವಾದಂತ ಕೆಲಸ ಕಾರ್ಯಗಳು ಇವತ್ತು ಕೂಡ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಮತ್ತೆ ವಿಶೇಷವಾಗಿ ಆ ಪುಣ್ಯಾತ್ಮನ ಹೆಸರನ್ನ ಇಟ್ಕೊಂಡು, ಆ ದಾರ್ಶನಿಕನ ಹೆಸರನ್ನ ಇಟ್ಕೊಂಡು ನಮ್ಮ ವೀರಶೈವ ಸಮಾಜದ ನೊಳಮ ಲಿಂಗಾಯತ ಮಹಾ ಸಮಾಜ ವಿಶೇಷವಾಗಿ ಈ ಭಾಗದ ಮಣ್ಣಿನ ಸಂಸ್ಕೃತಿಯ ಬೆನ್ನೆಲುಬಾಗಿ ಕ್ಷತ್ರಿಯ ಗುಣದ ಶೌರ್ಯ, ಅಪ್ರತಿಮ ಸಮಾಜದ ನಮ್ಮ ನೊಳಂಬ ಲಿಂಗಾಯತ ಸಮಾಜಕ್ಕೆ ಈ ವೇದಿಕೆ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಸಮಾಜದ ಗುರುಗಳಾದಂತ ಸಿದ್ದರಾಮೇಶ್ವರರನ್ನ ಅವರು ಹೇಳಿಕೊಟ್ಟಂತದ್ದು ಮೇಲ್ಬಾತು, ಮನಸ್ಸು ಶುದ್ಧವಿಲ್ಲದವನಿಗೆ ಭಕ್ತಿ ಎಲ್ಲಿಯದು, ಕಾಯಕವಿಲ್ಲದವನಿಗೆ ಮಾಡುವಂತ ಮುಖಾಂತರ ಶುದ್ಧವಾದಂತ ಮನಸ್ಸು, ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಈ ಒಂದು ಸಮೃದ್ಧ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮ ನೊಳಂಬ ಸಮಾಜದ ಆ ತತ್ವವನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ತಾ ಇರೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಬಂಧುಗಳೇ, ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅನೇಕ ಹಿರಿಯರ ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ. ಇವತ್ತು ದೇಶದಲ್ಲಿ ಆ ದೇವ್ರು ಕೊಟ್ಟಂತ ಗಂಗೆಯನ್ನ, ಆ ದೇವ್ರು ಕೊಟ್ಟಂತ ಶುದ್ಧವಾದಂತ ನೀರನ್ನ ಯಾವ ರೀತಿ ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಗೆ ಅಂತರ್ಜಲವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಇವತ್ತೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಅವತ್ತೇ ಸಿದ್ದರಾಮೇಶ್ವರರು 11ನೇ ಶತಮಾನದಲ್ಲೇ ವಾಟರ್ ಪ್ಲಾನಿಂಗ್ ಅನ್ನ ಮಾಡಿದಂತ ಒಬ್ಬ ದಾರ್ಶನಿಕರು ಅಂತ ಹೇಳಲಿಕ್ಕೆ ನನಗೆ ಒಂಚೂರು ಕೂಡ ಸಂಕೋಚ ಆಗಲ್ಲ. ಯಾಕೆಂದ್ರೆ 800 ವರ್ಷಗಳ ಕೆಳಗೆ
68,000 ಲಿಂಗಗಳನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಪ್ರತಿ ಲಿಂಗದ ಜೊತೆಗೆ ಕೆರೆಗಳನ್ನ ಕೂಡ ಕಟ್ಟಿಸುವಂತ ಒಂದು ಪ್ರಯತ್ನವನ್ನ, ಧರ್ಮದ ಸಾಮಾಜಿಕ ಮುಖವನ್ನ ತೋರಿಸಿದಂಥ ಮಹಾನ್ ದಾರ್ಶನಿಕರು ನಮ್ಮ ಸಿದ್ದರಾಮೇಶ್ವರರು ಅಂತ ಹೇಳಲಿಕ್ಕೆ ಅತ್ಯಂತ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀರಾವರಿ ಕ್ರಾಂತಿಗೆ ನಾಂತಿಯನ್ನ ಹಾಡಿದಂಥ ಗುರು ಸಿದ್ದರಾಮೇಶ್ವರರು ಸೋಷಿಯಲ್ ಇಂಜಿನಿಯರಿಂಗ್ ಆಗಿ ಅವರು ಅನೇಕ ಕಾರ್ಯಕ್ರಮಗಳನ್ನ ಈ ನಾಡಿಗೆ ಕೊಟ್ಟರು. ಗುರು ಸಿದ್ದರಾಮೇಶ್ವರರು ಅತ್ಯಂತ ಶ್ರೀಮಂತಿಕೆ ಕುಟುಂಬದಿಂದ ಬಂದಂಥವ್ರು. ಆದರೆ ಅದನ್ನೆಲ್ಲದೂ ಕೂಡ ಆ ಸುಖವನ್ನ ಧಿಕ್ಕರಿಸಿ ಜನಸೇವೆಯ ಮುಖಾಂತರ ಒಂದು ಶಿವಾರಾಧನೆ ಮಾಡುವಂತ ಒಂದು ಪ್ರತೀತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದರು. ಮತ್ತು ವಿಶೇಷವಾಗಿ ಅವತ್ತೇ ಈ ಮೂಢನಂಬಿಕೆ ಇರ್ಬೋದು, ಜಾತಿ ಇರ್ಬೋದು, ಹೆಣ್ಣು ಗಂಡುಗಳ ನಡುವೆ ಇರುವಂಥ ಭೇದ ಇರ್ಬೋದು, ಈ ಸಮಾಜದ ಮೇಲು ಕೀಳುಗಳನ್ನ ವಿರುದ್ಧ ಸೆಟೆದೆದ್ದು ಅವತ್ತು ಸಮಾಜದಲ್ಲಿ ಹೋರಾಟವನ್ನು ಮಾಡಿದಂಥವ್ರು. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಆ ದಿನನೇ ಸಿದ್ದರಾಮೇಶ್ವರರು ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ರಾಜಕಾರಣಿಗಳಿಗೆ, ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಸಮಾಜದ ಸುಧಾರಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಮಾಡಿದೆನೆಂಬುದು, ನಾನು ಮಾಡಿದೆ ಎನ್ನುವುದು ಅಹಂಕಾರ, ಮಾಡದಿದ್ದರೆ ಭ್ರಷ್ಟಾಚಾರ. ಈ ಎರಡರ ನಡುವೆ ನಿಂದವನೇ ನಿಜವಾದ ಕಾಯಿಕ ಯೋಗಿ ಅಂತೇಳಿ ಅವತ್ತು ಶರಣ ಸಿದ್ದರಾಮೇಶ್ವರರು ಹೇಳಿದಂಥ ಒಂದು ಮಾತು. ಈ ರಾಜಕಾರಣ, ಈ ಅಧಿಕಾರ ಯಾವುದು ಕೂಡ ಶಾಶ್ವತ ಅಲ್ಲ. ಯಾವತ್ತಾದ್ರೂ ಕೂಡ ಜೀವನದಲ್ಲಿ ನೀವು ಒಂದಿನ ನಿವೃತ್ತಿ ಆಗ್ತೀಯ. ಆ ನಿವೃತ್ತಿ ಆದಾಗ, ಹೌದಲ್ಲ ನನಗೆ ದೇವ್ರು ಕೊಟ್ಟಂತ ಅಧಿಕಾರ ಕೊಟ್ಟಾಗ ಆ ಕೆಲಸವನ್ನ ನಾನು ಮಾಡಲಿಲ್ಲ ಅಂತ ಹೇಳಿ ಅವತ್ತು ಮೆಲ್ಕು ಹಾಕೋಕ್ಕಿಂತ ಬದಲು ಈ ಸಿಕ್ಕಂತ ಅವಕಾಶವನ್ನು ಉಪಯೋಗಿಸ್ಕೊಂಡು ಒಂದು ಪ್ರಾಮಾಣಿಕವಾಗಿ ಜನರ ಒಂದು ಜೀವನದಲ್ಲಿ ಬೆಳಕನ್ನ ತರುವಂತ ಕೆಲಸವನ್ನ, ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅವತ್ತು ಗುರು ಸಿದ್ದರಾಮೇಶ್ವರರು ಒಂದು ಮಾತನ್ನ ಹೇಳ್ತಾರೆ. ಒಮ್ಮೆ ಸೊನ್ನಲೆಯಲ್ಲಿರುವಂತ ಗುರು ಸಿದ್ದರಾಮೇಶ್ವರರು ಒಂದು ದೊಡ್ಡ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಗುರು ಸಿದ್ದರಾಮೇಶ್ವರರು ಭಾಗವಹಿಸ್ತಾರೆ. ಅಲ್ಲಿ ಗುರು ಸಿದ್ದರಾಮೇಶ್ವರರು ಭಾಗವಹಿಸಿದಾಗ ಅವರ ಆಲೋಚನೆನೇ, ಅವ್ರ ಚಿಂತನೆನೇ ಬೇರೆ ಇತ್ತು. ಆ ಒಂದು ದೊಡ್ಡ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅವರೊಂದು ಮಾತು ಹೇಳ್ತಾರೆ, ದೀಪದ ಬೆಳಕು ಕ್ಷಣಿಕ, ಆದರೆ ಬಾಯಿ ಆರಿದವರಿಗೆ ಬಾಯಾರಿಕೆ ನೀಗಿಸುವ, ಹಸಿದವನ ಹೊಟ್ಟೆ ತುಂಬಿಸುವ ಕೆರೆಯ ನೀರು ಶಾಶ್ವತ. ಅಂದ್ರೆ ಅವ್ರ ಬೆಳಕಿಂತ ಕೆರೆಯ ನೀರು ಶಾಶ್ವತ. ಅಂದ್ರೆ ಬಾಯಾರಿಕೆ ಇದ್ದಂಥವನಿಗೆ ನೀರು ಕೊಡುವಂಥದ್ದು, ಹಸಿದವನಿಗೆ ಹೊಟ್ಟೆಗೆ ಅನ್ನವನ್ನು ಕೊಡುವಂಥದ್ದು, ಯಾರು ಹಸು ಅಂತ ಬಂದಿರ್ತಾನೆ ಅವನಿಗೆ ಶಿಕ್ಷಣವನ್ನು ಕೊಡುವಂಥ ಮುಖಾಂತರ ತನ್ನ ಜೀವನದ ಶಾಶ್ವತ ಹಸುವನ್ನ ದೂರ ಮಾಡುವಂಥದ್ದು ಅವತ್ತು ನಮ್ಮ ಗುರು ಸಿದ್ದರಾಮೇಶ್ವರರ ಒಂದು ಪ್ರಯತ್ನ ಆಗಿತ್ತು ಅಂಥೇಳಿ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಗುರುಗಳು ಹಾಕೊಟ್ಟಂತ ಮೇಲ್ಪಂಕ್ತಿಯನ್ನ ನಮ್ಮ ಜೀವನದಲ್ಲಿ ಕೆಲವಾದ್ರೂ ಕೂಡ ಅಂಶಗಳನ್ನು ಅಳವಡಿಸ್ಕೊಂಡಂಥ ಪ್ರಯತ್ನವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಸಾಕಷ್ಟು ಕೂತಲೇ ಇಡೀ ಪ್ರಪಂಚವನ್ನ ನೋಡುವಂತ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಯುವ ಶಕ್ತಿಗೆ ನಾವು ಮಾರ್ಗದರ್ಶನವನ್ನ ಕೊಡಬೇಕಾಗಿದೆ. ನಾವು ಬರಬೇಕಾದಾಗ ನನ್ನ ಮಕ್ಕಳನ್ನ, ನನ್ನ ಸೊಸೆಯಂದಿರ, ನನ್ನ ಯುವಕರನ್ನ ಕರೆದುಕೊಂಡು ಬಂದಾಗ ಗುರುಗಳು ಕೊಡುವಂಥ ವಿಚಾರಗಳನ್ನ ಅವರ ಮುಖಾಂತರ ಮುಂದಿನ ಪೀಳಿಗೆಗೆ ತೆಗೆದು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಗುರು ಸಿದ್ದರಾಮೇಶ್ವರರು ಮಹಿಳೆಯರಿಗೆ ಅನೇಕ ಅವರ ವಿಚಾರಗಳ ಬಗ್ಗೆ ಚಿಂತನೆಯನ್ನ ಮಾಡಿದಂಥ ಮಹಾನ್ ದಾರ್ಶನಿಕರು. ಅವರೊಂದು ಮಾತು ಹೇಳ್ತಾರೆ, 12ನೇ ಶತಮಾನದಲ್ಲಿ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಹೇಳಿದಂಥ ಸಿದ್ದರಾಮೇಶ್ವರರು. ಯಾಕೆಂದ್ರೆ ಇವತ್ತು ಮಹಿಳಾ ಮತ್ತು ಕೃಷಿ ಗೋಷ್ಠಿನೂ ಕೂಡ ಈ ವೇದಿಕೆ ಮುಖಾಂತರ ನಡೀತಾ ಇದೆ. ಹಾಗಾಗಿ ನಮ್ಮ ಶಿವಮೊಗ್ಗದ ಸಾಹಿತಿ ಒಂದು ಮಾತು ಹೇಳ್ತಾರೆ, ಮನೆ ಮನೆಗೆ ದೀಪವನ್ನು ಮುಡಿಸಿ, ಹೊತ್ತಿಗೆ ಅನ್ನವನ್ನು ಉಣಿಸಿ,
ತಂದೆ ಮಗುವಿನ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದ್ಬಿಟ್ರೆ ಅಷ್ಟೇ ಸಾಕ ಅಂಥೇಳಿ ಈ ಪುರುಷ ಸಮಾಜಕ್ಕೆ ಸಾಹಿತಿ ಪ್ರಶ್ನೆಯನ್ನ ಮಾಡಿದ್ದಾನೆ. ಮನೆಗೆ ಬೆಳಕು ನೀನು, ಹೊತ್ತೊತ್ತಿಗೆ ತಂದೆ ಮಕ್ಕಳಿಗೆ ಅನ್ನವನ್ನ ಬಡಿಸಿ ಬುದ್ಧಿ ರೊಟ್ಟಿ ಕಟ್ಕೊಟ್ಟು ಶಾಲೆ ಕಳಿಸ್ಕೊಡ್ತೀಯ, ಇಷ್ಟೆಲ್ಲ ಕೆಲಸ ಮಾಡಂತೇಳಿ ನೀನು ಬರೀ ಹೆಣ್ಣು ಅಂತ ಹೇಳಿದೆ ಅಷ್ಟು ಕರೆದು ಬಿಟ್ರೆ ಸಾಕ ಅಂಥೇಳಿ ಈ ಪುರುಷ ಸಮಾಜಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ತಾಯಿ, ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಹೌದು ನಾನು ನೊಳಂಬ ವೀರಶೈವ, ನಾನು ವೀರಶೈವ. ಇದೆಲ್ಲದಕ್ಕಿಂತ ಮೊದಲು ನಾನು ಒಬ್ಬ ಈ ದೇಶಕ್ಕೆ ರಕ್ತವನ್ನ ಕೊಟ್ಟಂತ ಸ್ವತಂತ್ರ ಹೋರಾಟಗಾರರ, ಆ ಸೈನಿಕರ ರಕ್ತದ, ಹುತಾತ್ಮರ ರಕ್ತದ ಬೆಲೆಯನ್ನ ಎಲ್ಲಿವರೆಗೂ ಕೂಡ ನಮ್ಮ ಯುವ ಪೀಳಿಗೆಗೆ ನಾವು ಹೇಳ್ಕೊಡಲ್ಲೋ ಅಲ್ಲಿವರೆಗೂ ಕೂಡ ನಮ್ಮ ಯುವ ಪೀಳಿಗೆ ಸಮಾಜಕ್ಕೆ ಭಾರ ಆಗುತ್ತೆ. ನಾನು ನಿನ್ನೆ ನಮ್ಮ ಶಿವಮೊಗ್ಗದಲ್ಲಿ ನೊಳಂಬ ವೀರಶೈವ ಸಮಾಜದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ, ನಿನ್ನೆ ಮೊನ್ನೆ ದೊಡ್ಡ ಒಂದು ವಿಡಿಯೋ ವೈರಲ್ ಆಗಿದೆ, ತಾವು ನೋಡಿ ನೀವು. ಮಹಾರಾಷ್ಟ್ರದಲ್ಲಿ ಮೊನ್ನೆ ರಾತ್ರಿ ಗುಂಡೇಟಿಗೆ ಬಲಿಯಾದಂಥ ಒಬ್ಬ ಸೈನಿಕ, ಅವನ ಪಾರ್ಥಿವ ಶರೀರ ನಿನ್ನೆ ಮಹಾರಾಷ್ಟ್ರ ಬಾಂಬೆಗೆ ಬರುತ್ತೆ. ಅವನ ಮೊದಲನೇ ಜನ್ಮ ಕೊಟ್ಟಂತ ಮಗು ನಿನ್ನೆ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಜನನ ಆಗತ್ತೆ. ಪಾಪ ಕಣ್ಣಿನ್ನೂ ಕೂಡ ಬಿಟ್ಟಿಲ್ಲ. ಆ ಮಗುನನ್ನ ನರ್ಸು ಆ ಮಗುವನ್ನ ಕರ್ಕೊಂಡು ಆ ಪಾರ್ಥಿವ ಶರೀರ ತೆಗೆದುಕೊಂಡು ಬರ್ತಾಳೆ. ಪಾಪ ಹೆಣ್ಮಗಳು, ಆ ಬಾಣಂತಿ ಆ ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡೆ ಕರ್ಕೊಂಡ್ ಬರ್ತಾರೆ. ಆ ಗಂಡನ ಶವನ ಪಕ್ಕದಲ್ಲಿ ಆ ತಾಯಿನೂ ಕೂಡ ಆ ಸ್ಟ್ರೆಚರ್ಲೆ ಕೂತು ಹೇಳಕ್ ಆಗ್ತಾ ಇಲ್ಲ, ತಲೆ ಎತ್ತಿ ತನ್ನ ಗಂಡನ ಪಾರ್ಥಿವ ಶರೀರವನ್ನು ನೋಡಿಕೊಂಡು ಆಗ್ತಾನೆ ಹಸುಗೂಸು, ಸೂರ್ಯನನ್ನು ಕೂಡ ಬೆಳಕನ್ನು ನೋಡಿದಂಥ ಹಸುಗೂಸು ಕೂಡ ತನ್ನ ಗಂಡನ ಪಾರ್ಥಿವ ಶರೀರನ್ನ ತನ್ನ ತಂದೆಯ ಪಾರ್ಥಿವ ಶರೀರ ಜೊತೆಗೆ ವಾಪಸ್ಸು ಆ ಆಂಬ್ಯುಲೆನ್ಸ್ ಅಲ್ಲಿ ಮನೆ ಹೋಗಿದ್ದು ನಾವೆಲ್ಲರೂ ಕೂಡ ನೋಡ್ತೀವಿ. ಯಾಕೆ ಈ ಮಾತನ್ನು ಇವತ್ತು ಹೇಳ್ತಾ ಇದ್ದೇನೆ ಅಂದ್ರೆ, ನೀನು ಎಷ್ಟೇ ಶ್ರೀಮಂತ ಆಗಿರ್ಬೋದು, ಎಷ್ಟೇ ನಿನ್ನ ಹಣಕಾಸು ನಿನ್ನಕ್ಕೆ ಭದ್ರತೆ ಇರ್ಬೋದು, ಅರೆ ಎಲ್ಲಿವರೆಗೂ ಕೂಡ ದೇಶ ಭದ್ರತೆಯಿಂದ ಇರುತ್ತೋ ಅಲ್ಲಿವರೆಗೂ ಕೂಡ ನಾವು ಸ್ವಾಭಿಮಾನ್ಯದ ಬದುಕಲಿಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಮೊನ್ನೆ ಪೆಹಲ್ಗಾವಲ್ಲಿ ನಡೆದಂತ ಘಟನೆ, ಸುಮಾರು 26 ಅವತ್ತಿನ ಪ್ರವಾಸಿಗರು ನಿನ್ನ ಧರ್ಮವನ್ನ ಕೇಳಿ ಗುಂಡೇಟನ್ನ ಹೊಡೆದು ಅವತ್ತು 26 ಜನ ತಾಯಿಂದರನ್ನ ವಿಧವೆಯರಾಗಿ ವಾಪಸ್ಸು ಆ ಪ್ರವಾಸವನ್ನ ಮುಗಿಸ್ಕೊಂಡು ವಾಪಸ್ಸು ನಿರ್ಗತಿಯರಾಗಿ ಊರಿಗೆ ಬಂದ್ರಲ್ಲ. ಅಂದ್ರೆ ಈ ರೀತಿ ಎಷ್ಟೋ ಜನ ತಾಯಿಂದರ ಹಣೆಯ ಕುಂಕುಮ ಅಳಿಸುವಾಗಿದೆ, ಎಷ್ಟೋ ಜನ ತನ್ನ ಜೀವವನ್ನು ದೇಶಕ್ಕೋಸ್ಕರ ತೆತ್ತಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇಶ ಮೊದಲು, ಆಮೇಲೆ ನಮ್ಮ ಧರ್ಮ, ನಮ್ಮ ಜಾತಿ, ಈ ಸಮಾಜ ಅನ್ಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಈ ದೊಡ್ಡ ತೇರನ್ನ ಎಳೆಯುವಂತ ಸಂಕಲ್ಪವನ್ನು ಮಾಡೋಣ ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ, ಯೋಗ ಅನೇಕ ಬಾರಿ ನಮ್ಮ ಗುರುಗಳು ರಾಜ್ಯ ಮಟ್ಟದ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಕರೆದಿದ್ದು ಬರ್ಲಿಕ್ಕೆ ಆಗಿದ್ದಿಲ್ಲ. ಈಗ ಬರ್ಬೇಕಾದ್ರೆ ಒಳ್ಳೆ ಅನುಭವ ಆಯ್ತು ನನಗೆ. ನಮ್ಮ ಹೊಳಲ್ಕೆರೆ ರೈಲ್ವೆ ಟ್ರ್ಯಾಕ್ ಹತ್ರ ಅರ್ಧ ಗಂಟೆ ನನ್ನ ಕಾರ್ ನಿಂತ್ಕೊಂಡಿತ್ತು. ಅರೆ ನಿಮ್ಗೆ ಗೊತ್ತಿರಲಿ, ನಿಮ್ಮ ರಾಘಣ್ಣ ಶಿವಮೊಗ್ಗದ MP ಆಗಿದ್ರು ಕೂಡ ಶಿವಮೊಗ್ಗ ಚಿತ್ರದುರ್ಗ ಈ ರಸ್ತೆಗೆ 500 ಕೋಟಿ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿ ನಮ್ಮ ಹೊಳಲ್ಕೆರೆ ಮತ್ತು ನಮ್ಮ ಚಿತ್ರದುರ್ಗದಲ್ಲಿ 2 ರೈಲ್ವೆ ಓವರ್ ಬ್ರಿಡ್ಜ್ ಅನ್ನ ಮಾಡಿಸಿ, ಚನ್ನಗಿರಿಗೆ ಬೈಪಾಸು, ನಮ್ಮ ಹೊಳಲ್ಕೆರೆಗೆ ಬೈಪಾಸ್ ಮಾಡಿ, ಇನ್ನು ಬರೋ ದಿನದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ತಾವು ಬರೋದಾಗಿರ್ಬೋದು ದುರ್ಗದಿಂದ, ಅಥವಾ ನಾವು ಚಿತ್ರದುರ್ಗಕ್ಕೆ ಬಂದು ಬೆಂಗಳೂರಿಗೆ ಹೋಗ್ಲಿಕ್ಕೆ ಸಮಯನೂ ಕೂಡ ಕಮ್ಮಿ ಆಗುತ್ತೆ. ಆ ರೀತಿಯಂಥ ಅಭಿವೃದ್ಧಿ ಕಾರ್ಯ, ಆ ಬ್ರಿಡ್ಜು ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಮುಗಿಬೋದು ಅಂತ ಅನಿಸುತ್ತೆ. ಈ ರೀತಿ ಅವತ್ತು ಕೂಡ ನೀವು ತೆರಿಗೆ ದುಡ್ಡು ಕಟ್ಟಿದಿರಿ, ಇವತ್ತು ಕೂಡ ಕಟ್ಟಿದಿರಿ, ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಸದಾ ಬೆಂಬಲ ನಿಮ್ಮೆಲ್ಲರದು ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಸಮಾಜದ ಮುಖಂಡರಂತ ಸನ್ಮಾನಿತ MB ಪಾಟೀಲ್ ಸಾಹೇಬರು ಬಂದಿರೋದು ಅತ್ಯಂತ ಸಂತೋಷ ವಿಚಾರ. ಇಡೀ ಸಮಾಜ ಅವರ ನೇತೃತ್ವವನ್ನು ನೋಡ್ತಾ ಇದೆ. ಅವರ ನೇತೃತ್ವದಲ್ಲಿ ಇನ್ನೂ ರಾಜ್ಯದಲ್ಲಿ ಅನೇಕ ನಮ್ಮ ಸಮಾಜದ ವಿಚಾರ ಇರ್ಬೋದು, ನಮ್ಮ ರಾಜ್ಯದ ಅಭಿವೃದ್ಧಿ ಇರ್ಬೋದು, ಈ ಎರಡನ್ನು ಕೂಡ ಕೊಡುವಂಥ ಒಬ್ಬ ಕಾಮಧೇನು ನಮ್ಮ MB ಪಾಟೀಲ್ರವರು ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ವಾಗತ ಸಮಿತಿಯ ಸದಸ್ಯರು ನಮ್ಮ ಶ್ರೀಗಳ ಆಶ್ವಾದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಈ ಒಂದು ಯಶಸ್ವಿಗೆ ಕಾರಣಕರ್ತಂಥ ವೇದಿಕೆ ಮೇಲುವಂಥ ಎಲ್ಲ ಗಣ್ಯರಿಗೆ ದೊಡ್ಡ ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ. ನಮ್ಮೆಲ್ಲರ ನೆಚ್ಚಿನ ಕುಲಬಾಂಧವರು, ನಮ್ಮ ನೆಚ್ಚಿನ ನಮ್ಮ ಯುವ ನಾಯಕರು,
ಶ್ರೀ BY ರಾಘವೇಂದ್ರ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಗಳು ಬರಲಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಿರಿಯ ನಿವೃತ್ತ IPS ಅಧಿಕಾರಿಗಳಾಗಿರುವಂತಹ ಸಿದ್ದರಾಮಯ್ಯ